ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ಮಾಸಿಕ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ 2026ರ ಜೂನ್ ತಿಂಗಳಿನ ಕುಂಭ ರಾಶಿಯ ಮಾಸಿಕ ಫಲಗಳನ್ನು ತಿಳಿದುಕೊಳ್ಳೋಣ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ಕುಂಭ ರಾಶಿಯ ಬಂಧುಗಳೇ, ಎಲ್ಲರನ್ನೂ ಖುಷಿಯಾಗಿಡುವುದು ಅಸಾಧ್ಯದ ಮಾತು ಗೆಳೆಯರೇ. ಈ ಜೂನ್ ತಿಂಗಳು ನಿಮ್ಮ ಜೀವನವನ್ನು ನಿಮ್ಮ ಇಚ್ಛೆಯಂತೆ, ನಿಮ್ಮ ಆತ್ಮಕ್ಕೆ ತೃಪ್ತಿ ಸಿಗುವಂತೆ ಬದುಕಲು ಶುರು ಮಾಡಿ. ಯಾಕೆಂದರೆ ಜೂನ್ 2026 ಕೇವಲ ಒಂದು ತಿಂಗಳಲ್ಲ, ಇದು ಕುಂಭ ರಾಶಿಯವರ ಪಾಲಿಗೆ 5 ದೊಡ್ಡ ಗ್ರಹಗಳ ಸಂಚಾರದಿಂದ ಆಗಲಿರುವ ಮಹಾಕ್ರಾಂತಿ. ದೇವಗುರು ಬೃಹಸ್ಪತಿಯ ಉಚ್ಚ ಸ್ಥಿತಿ ಮತ್ತು 5 ಗ್ರಹಗಳ ಬದಲಾವಣೆ ನಿಮ್ಮ ಹಣೆಬರಹವನ್ನೇ ಬದಲಿಸಲಿದೆಯೇ? ನಿಮ್ಮ ಆರೋಗ್ಯ, ವೃತ್ತಿ, ಪ್ರೇಮ ಮತ್ತು ಹಣಕಾಸಿನ ವಿಚಾರದಲ್ಲಿ ಈ ತಿಂಗಳು ಅಡಗಿರುವ ರಹಸ್ಯವೇನು? ನೇರವಾಗಿ ವಿಷಯಕ್ಕೆ ಬರೋಣ. ಇಂದಿನ ಈ ವಿಶೇಷ ಸಂಚಿಕೆ ನಿಮ್ಮ ಜೀವನದ ದಿಕ್ಕನ್ನು ಬದಲಿಸಬಹುದು. ಸ್ನೇಹಿತರೆ, ಈ ತಿಂಗಳು ಗುರು ಗ್ರಹ ಜೂನ್ 2ರಂದು ಉಚ್ಚ ಸ್ಥಿತಿಗೆ ತಲುಪಲಿದ್ದಾರೆ. ಇದರೊಂದಿಗೆ ಸೂರ್ಯ, ಮಂಗಳ, ಬುಧ ಮತ್ತು ಶುಕ್ರ ಹೀಗೆ ಒಟ್ಟು 5 ಗ್ರಹಗಳು ತಮ್ಮ ಸ್ಥಾನವನ್ನು ಬದಲಿಸುತ್ತಿವೆ. ನಿಮ್ಮ ಜಾತಕದ ಸ್ಥಿತಿಯನ್ನು ನೋಡಿದರೆ, ಮೊದಲನೇ ಮನೆಯಲ್ಲಿ ಪ್ರಸ್ತುತ ರಾಹು ಇಲ್ಲೇ ಕುಳಿತಿದ್ದಾನೆ. 2ನೇ ಮನೆ, ನಿಮ್ಮ ರಾಶಿಯ ಅಧಿಪತಿ ಶನಿದೇವ ಇಲ್ಲಿದ್ದಾನೆ. 3ನೇ ಮನೆ, ಮಂಗಳನ ಉಪಸ್ಥಿತಿ ಇದೆ. 4ನೇ ಮನೆ, ಸೂರ್ಯ ದೇವನಿದ್ದಾನೆ. 5ನೇ ಮನೆಯಲ್ಲಿ ಶುಕ್ರ ಮತ್ತು ಬುಧನ ಯುತಿ. 6ನೇ ಮನೆ, ಉಚ್ಚ ಸ್ಥಿತಿಯ ಗುರು. 7ನೇ ಮನೆ, ಕೇತು. ಈ ಗ್ರಹಗಳ ಜಾಲವು ನಿಮ್ಮ ಜೀವನದ ಮೇಲೆ ಯಾವ ಪರಿಣಾಮ ಬೀರುತ್ತದೆ ಎಂದು ಈಗ ವಿವರವಾಗಿ ತಿಳಿಯೋಣ. ನಿಮ್ಮ ಮೊದಲನೇ ಮನೆಯಲ್ಲಿ ರಾಹು ಕುಳಿತಿದ್ದಾನೆ. ರಾಹು ಅಂದರೆ ಎಕ್ಸ್ಟ್ರಾ ಸ್ಮಾರ್ಟ್. ನಿಮ್ಮ ಮೆದುಳು ಎಷ್ಟು ವೇಗವಾಗಿ ಓಡುತ್ತದೆ ಎಂದರೆ, ನೀವು ನಿದ್ದೆ ಮಾಡುತ್ತಿದ್ದರೂ ನಿಮ್ಮ ಆಲೋಚನೆಗಳು ನಿಂತಿರುವುದಿಲ್ಲ. ಇಂದಿನ AI ಕಾಲದಲ್ಲಿ ಯಾರ ರಾಹು ಚೆನ್ನಾಗಿರುತ್ತದೋ ಅವರು ಅಪಾರ ಯಶಸ್ಸು ಗಳಿಸುತ್ತಾರೆ. ಆರೋಗ್ಯದ ಎಚ್ಚರಿಕೆ. ಈ ತಿಂಗಳು ಪ್ರಮುಖವಾಗಿ 3 ವಿಷಯಗಳನ್ನು ಗಮನಿಸಿ. ಸಕ್ಕರೆಯ ಅಂಶವನ್ನು ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ. ಗಂಟಲಿಗೆ ಸಂಬಂಧಿಸಿದ ಇನ್ಫೆಕ್ಷನ್ ಅಥವಾ ಅಲರ್ಜಿ ಕಾಡಬಹುದು. ಚರ್ಮಕ್ಕೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗಬಹುದು. ಮುಖ್ಯವಾಗಿ ನೀವು ಸುದೀರ್ಘ ಪ್ರಯಾಣ ಮಾಡುತ್ತಿದ್ದರೆ ನಿಮ್ಮ ಆಹಾರ ಮತ್ತು ಪಾನೀಯಗಳ ಬಗ್ಗೆ ಅತ್ಯಂತ ಜಾಗರೂಕರಾಗಿರಿ. ವಿದ್ಯಾರ್ಥಿಗಳಿಗೆ ಈ ತಿಂಗಳು ಅತ್ಯಂತ ಅದ್ಭುತವಾಗಿದೆ. ನಿಮ್ಮ 5ನೇ ಮನೆಯಲ್ಲಿ ಬುಧ ಮತ್ತು ಶುಕ್ರನ ಯುತಿ ಇದೆ. ಬುಧ ತನ್ನದೇ ಮನೆಯಲ್ಲಿರುವುದರಿಂದ ಇದು ಅತ್ಯಂತ ಶಕ್ತಿಯುತ ಯೋಗ. ಗಮನಿಸಿ, ನೀವು ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳಬೇಕಿದ್ದರೆ, ಪರೀಕ್ಷೆ ಬರೆಯಬೇಕಿದ್ದರೆ ಅಥವಾ ಹೊಸ ಕೋರ್ಸ್ಗೆ ದಾಖಲಾಗಬೇಕಿದ್ದರೆ ಅದನ್ನು ಜೂನ್ 22ರ ಒಳಗೆ ಮಾಡಿ ಮುಗಿಸಿ. ಯಾಕೆಂದರೆ ಜೂನ್ 22ರ ನಂತರ ಬುಧನು ತನ್ನ ಸ್ಥಾನ ಬದಲಿಸುವುದರಿಂದ ಪರಿಸ್ಥಿತಿ ಸ್ವಲ್ಪ ಬದಲಾಗಬಹುದು. ನಿಮ್ಮ ಏಕಾಗ್ರತೆ ಈ ಸಮಯದಲ್ಲಿ ಅತ್ಯುತ್ತಮವಾಗಿರುತ್ತದೆ. ಅದರ ಲಾಭ ಪಡೆಯಿರಿ. ಪ್ರೇಮ ಜೀವನ, ಆಕರ್ಷಣೆಯ ಕೇಂದ್ರ. ಕುಂಭ ರಾಶಿಯ ಪ್ರೇಮಿಗಳೇ, ಜೂನ್ ತಿಂಗಳು ನಿಮಗೆ ಬಹಳ ರೊಮ್ಯಾಂಟಿಕ್ ಆಗಿರಲಿದೆ. 5ನೇ ಮನೆಯಲ್ಲಿ ಶುಕ್ರ ಮತ್ತು ಬುಧ ಇರುವುದರಿಂದ ನಿಮ್ಮಲ್ಲಿ ಒಂದು ವಿಶೇಷವಾದ ಆಕರ್ಷಣೆ ಮತ್ತು ತೇಜಸ್ಸು ಮೂಡುತ್ತದೆ. ಹಳೆಯ ಜಗಳಗಳು ಅಥವಾ ತಪ್ಪು ತಿಳುವಳಿಕೆಗಳಿದ್ದರೆ ಅವು ಈ ತಿಂಗಳು ಬಗೆಹರಿಯಲಿವೆ. ಆದರೆ ಒಂದು ಎಚ್ಚರಿಕೆ, ನಿಮ್ಮ ಮೊದಲನೇ ಮನೆಯಲ್ಲಿ ರಾಹು ಮತ್ತು 2ನೇ ಮನೆಯಲ್ಲಿ ಶನಿ ಇರುವುದರಿಂದ ನಾನೇ ತುಂಬಾ ಸ್ಮಾರ್ಟ್, ನನಗೆಲ್ಲ ಗೊತ್ತು ಎಂಬ ಅಹಂಕಾರ ಬೇಡ. ನಿಮ್ಮ ಸಂಗಾತಿಯ ಮೇಲೆ ಅನಗತ್ಯವಾಗಿ ಸಂಶಯ ಪಡುವುದನ್ನು ನಿಲ್ಲಿಸಿ. ನಿಮ್ಮ ಮಾತಿನ ಮೇಲೆ ಹಿಡಿತವಿರಲಿ, ಇಲ್ಲದಿದ್ದರೆ ನಿಮ್ಮ ಬುದ್ಧಿವಂತಿಕೆಯೇ ನಿಮಗೆ ಶತ್ರುವಾಗಬಹುದು. ವೈವಾಹಿಕ ಜೀವನ. ಕೇತುವಿನ ಪ್ರಭಾವ. ದಾಂಪತ್ಯ ಜೀವನದ ವಿಷಯಕ್ಕೆ ಬಂದರೆ, ನಿಮ್ಮ 7ನೇ ಮನೆಯಲ್ಲಿ ಕೇತು ಕುಳಿತಿದ್ದಾನೆ. ಕೇತು ಅಂದರೆ ಡಿಟ್ಯಾಚ್ಮೆಂಟ್ ಅಥವಾ ಅತೃಪ್ತಿಯ ಸಂಕೇತ. ನಿಮ್ಮ ಸಂಗಾತಿ ನಿಮಗಾಗಿ ಎಷ್ಟೇ ಒಳ್ಳೆಯ ಕೆಲಸಗಳನ್ನು ಮಾಡಿದರೂ ನಿಮಗೆ ಅದರಲ್ಲಿ ಏನೋ ಒಂದು ಕೊರತೆ ಕಾಣಿಸಬಹುದು. ನನಗೆ ಇನ್ನೂ ಹೆಚ್ಚಿನದ್ದು ಬೇಕಿತ್ತು ಅಥವಾ ಇದು ಸರಿಯಿಲ್ಲ ಎನ್ನುವ ಭಾವನೆ ನಿಮ್ಮ ಮನಸ್ಸಿನಲ್ಲಿ ಮೂಡಬಹುದು. ಈ ಅತೃಪ್ತಿಯ ಮನೋಭಾವದಿಂದ ಹೊರಬನ್ನಿ. ಡಿಸೆಂಬರ್ 2026ರವರೆಗೆ ಕೇತು ಇಲ್ಲೇ ಇರುವುದರಿಂದ ನಿಮ್ಮ ಸಂಬಂಧವನ್ನು ಗಟ್ಟಿಗೊಳಿಸಲು ನೀವು ತಾಳ್ಮೆಯಿಂದ ಇರಲೇಬೇಕು. ಅದೃಷ್ಟ ಮತ್ತು ವೃತ್ತಿ. ಜೂನ್ 8ರ ಮಹತ್ವ. ಕುಂಭ ರಾಶಿಯವರೇ, ಅದೃಷ್ಟದ ವಿಷಯಕ್ಕೆ ಬಂದರೆ ಜೂನ್ 8 ಅತ್ಯಂತ ಪ್ರಮುಖ ದಿನ. ನಿಮ್ಮ ಭಾಗ್ಯಾಧಿಪತಿ ಶುಕ್ರನು ಜೂನ್ 8ರಂದು 6ನೇ ಮನೆಗೆ ಹೋಗಲಿದ್ದಾನೆ. 6ನೇ ಮನೆ ಅಷ್ಟು ಶುಭವಲ್ಲದ ಕಾರಣ ನೀವು ಯಾವುದೇ ಹೊಸ ಕೆಲಸ ಶುರು ಮಾಡುವುದಿದ್ದರೆ, ಪ್ರಾಪರ್ಟಿ ಖರೀದಿ ಅಥವಾ ಶುಭ ಕಾರ್ಯಗಳನ್ನು ಮಾಡುವುದಿದ್ದರೆ ಅದನ್ನು ಜೂನ್ 8ರ ಮೊದಲು ಮಾಡಿ ಮುಗಿಸಿ. ವೃತ್ತಿ ಮತ್ತು ವ್ಯಾಪಾರ. 10ನೇ ಮನೆಯ ಅಧಿಪತಿ ಮಂಗಳನು 3ನೇ ಮನೆಯಲ್ಲಿರುವುದು ನಿಮ್ಮ ಸಾಹಸ ಮತ್ತು ಶಕ್ತಿಯನ್ನು ಹೆಚ್ಚಿಸುತ್ತದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಲು ಇದು ಸೂಕ್ತ ಸಮಯ. ಜೂನ್ 21ರವರೆಗೆ ಮಂಗಳನ ಸ್ಥಿತಿ ಚೆನ್ನಾಗಿರುವುದರಿಂದ ಹೊಸ ಉದ್ಯೋಗದ ಅವಕಾಶಗಳು ಲಭ್ಯವಿವೆ. ವ್ಯಾಪಾರಸ್ಥರಿಗೆ ಜೂನ್ 22ರ ಮೊದಲು ಲಾಭದ ಪ್ರಮಾಣ ಹೆಚ್ಚಿರಲಿದೆ. ಕೊನೆಯದಾಗಿ ಇಲ್ಲಿ ಪರಿಹಾರಗಳ ಮೂಲಕ ನಿಮ್ಮ ಯಶಸ್ಸಿನ ಮಂತ್ರವನ್ನ ನೋಡೋಣ. ಈ ತಿಂಗಳ ಸವಾಲುಗಳನ್ನು ಎದುರಿಸಲು ಈ ಪರಿಹಾರಗಳನ್ನು ಪಾಲಿಸಿ. ಶನಿ ಬೀಜ ಮಂತ್ರ. ಓಂ ಪ್ರಾಂ ಪ್ರೀಂ ಪ್ರೌಂ ಸಾ ಶನೈಶ್ಚರಾಯ ನಮಃ. ದಿನಕ್ಕೆ 108 ಬಾರಿ ಪಠಿಸಿ. ಹನುಮಾನ್ ಚಾಲೀಸಾ. ಪ್ರತಿದಿನ ಹನುಮಾನ್ ಚಾಲೀಸಾ ಪಠಿಸಿ. ಸೂರ್ಯ ನಮಸ್ಕಾರ. ಉದಯಿಸುವ ಸೂರ್ಯನಿಗೆ ಪ್ರತಿದಿನ ಅರ್ಘ್ಯವನ್ನು ಅರ್ಪಿಸಿ. ಶುಕ್ರ ಬೀಜ ಮಂತ್ರ. ಓಂ ದ್ರಾಂ ದ್ರೀಂ ದ್ರೌಂ ಸಾ ಶುಕ್ರಾಯ ನಮಃ. ನಿಮ್ಮ ಅದೃಷ್ಟವನ್ನು ಹೆಚ್ಚಿಸಲು ಇದನ್ನು ಜಪಿಸಿ.
ಒಟ್ಟಾರೆಯಾಗಿ ಜೂನ್ ತಿಂಗಳು ನಿಮ್ಮ ಪಾಲಿಗೆ ಬಹುತೇಕ ಶುಭ ಫಲಗಳನ್ನು ಹೊತ್ತು ಬರಲಿದ್ದು, ಜಾಣ್ಮೆಯಿಂದ ಮುನ್ನಡೆಯುವ ಮೂಲಕ ಹೆಚ್ಚು ಲಾಭವನ್ನು ಹೊಂದಬಹುದಾಗಿದೆ. ಗೆಳೆಯರೇ, ಜೂನ್ ತಿಂಗಳು ನಿಮಗೆ ಅಪಾರ ಅವಕಾಶಗಳನ್ನು ಹೊತ್ತು ತರುತ್ತಿದೆ. ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯಲು ಜೂನ್ 8 ಮತ್ತು ಜೂನ್ 22ರ ಗಡುವನ್ನು ನೆನಪಿಡಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹರ ಹರ ಮಹಾದೇವ.